ಟಾಯ್ಲೆಟ್ ರೂಮಿನ ನೀರಿನಿಂದಲೇ ರೆಡಿ ಮಾಡ್ತಾರೆ ಊಟ ತಿಂಡಿ. ಟಾಯ್ಲೆಟ್ ನೀರಿನಿಂದಲೇ ಪಾತ್ರೆಗಳನ್ನ ತೊಳೆಯುತ್ತಾರೆ. ಇದೇ ನೀರು ಗ್ರಾಹಕರ ದೇಹ ಸೇರುತ್ತಿದೆ. ಈ ಹೋಟೆಲ್ಗಳ ಅಶುಚಿತ್ವ ಕಂಡು ಆರೋಗ್ಯ ಅಧಿಕಾರಿಗಳೇ ದಂಗಾಗಿ ಹೋಗಿದ್ದಾರೆ. ಇದು ಪಬ್ಲಿಕ್ ಟಿವಿಯ ಬಿಗ್ ಎಕ್ಸ್ಪೋಸ್ ಸುದ್ದಿ, ನೀವೇ ನೋಡಿ. ಇದು ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. ಟಾಯ್ಲೆಟ್ ರೂಮ್ ನೀರಿನಿಂದಲೇ ರೆಡಿಯಾಗುತ್ತೆ ಊಟ ತಿಂಡಿ. ಮೆಜೆಸ್ಟಿಕ್ ಬೀದಿ ಬದಿ ಹೋಟೆಲ್ಗಳ ಕರ್ಮಕಾಂಡ. ಒಮ್ಮೆ ಈ ದೃಶ್ಯ ನೋಡಿದ್ರೆ ಅಪ್ಪಿತಪ್ಪಿಯೂ ನೀವು ಮೆಜೆಸ್ಟಿಕ್ ಫುಟ್ಪಾತ್ ಹೋಟೆಲ್ಗಳಲ್ಲಿ ಊಟ ತಿಂಡಿ ಮಾಡಲ್ಲ. ಈ ಹೋಟೆಲ್ಗಳಲ್ಲಿ ಊಟ ತಿಂಡಿ ರೆಡಿಯಾಗೋದು ಸಾರ್ವಜನಿಕ ಶೌಚಾಲಯದ ಟ್ಯಾಂಕ್ ನೀರಿನಿಂದ. ಇದು ಶಾಕ್ ಅನ್ಸಿದ್ರು ಸತ್ಯ. ಈ ಹೋಟೆಲ್ಗಳ ಪಕ್ಕದಲ್ಲಿಯೇ ಸಾರ್ವಜನಿಕ ಶೌಚಾಲಯವಿದೆ. ಈ ಶೌಚಾಲಯಕ್ಕೆ ಸಂಪ್ನಿಂದ ಟ್ಯಾಂಕ್ಗೆ ನೀರು ಪೂರೈಕೆ ಮಾಡ್ತಾರೆ. ಈ ಶೌಚಾಲಯ ಒಳಗಿನಿಂದ ಪ್ರತ್ಯೇಕ ಪೈಪನ್ನ ಟಾಯ್ಲೆಟ್ ರೂಮ್ ಹಿಂಬದಿಯಿಂದ ಹೋಟೆಲ್ಗಳಿಗೆ ಕನೆಕ್ಷನ್ ತಗೊಂಡಿದ್ದಾರೆ. ಇದೇ ನೀರಿನಿಂದ ಪಾತ್ರೆ ತೊಳೆಯೋದು, ಅಡುಗೆ ಮಾಡೋದು ಮಾಡ್ತಿದ್ದಾರಂತೆ. ಈ ನೀರು ಎಲ್ಲಿಂದ ಬರುತ್ತೆ ಅಂತ ಹೋಟೆಲ್ ಸಿಬ್ಬಂದಿಗೆ ಕೇಳಿದಾಗ ಬಾತ್ರೂಮ್ನಿಂದ ಸರ್ ಅಂತ ಉತ್ತರಿಸ್ತಾನೆ. ಇದನ್ನ ಕಂಡ ಪಶ್ಚಿಮ ವಲಯದ ಸುಭಾಷ್ ನಗರ ವಾರ್ಡ್ನ ಸೀನಿಯರ್ ಹೆಲ್ತ್ ಆಫೀಸರ್ ಅಂಡ್ ಟೀಮ್ ಒಂದು ಕ್ಷಣ ಶಾಕ್ಗೆ ಒಳಗಾಗಿದೆ. ಕೂಡಲೇ ಟಾಯ್ಲೆಟ್ ರೂಮ್ನ ನೀರು ಬಳಕೆ ಮಾಡ್ತಿದ್ದ 3-4 ಹೋಟೆಲ್ ಜ್ಯೂಸ್ ಅಂಗಡಿಯನ್ನ ಕ್ಲೋಸ್ ಮಾಡಿಸಿ ಎಚ್ಚರಿಕೆ ನೀಡಿದ್ದಾರೆ. ಗೊತ್ತಾಗಲ್ವಾ ನಿಮ್ಗೆ? ಎಲ್ಲಿಂದ ಬರುತ್ತಪ್ಪ ನೀರು? ಮೆಜೆಸ್ಟಿಕ್ನ ಹೋಟೆಲ್ಗಳಲ್ಲಿ ಬಾತ್ರೂಮ್ನಿಂದ ನೀರನ್ನು ಪೂರೈಕೆ ಮಾಡಿ ಇಲ್ಲಿ ಗ್ರಾಹಕರಿಗೆ ಅದೇ ನೀರಿನಿಂದ ಬಾತ್ರೂಮ್ನಿಂದ ತರುವಂತಹ ನೀರಿನಿಂದನೇ ಜನರಿಗೆ ಊಟವನ್ನು ಕೊಡ್ತಾರೆ, ಅಡಿಗೆ ರೆಡಿ ಮಾಡ್ತಾರೆ, ಪಾತ್ರೆಗಳಿಗೆ ಕ್ಲೀನ್ ಮಾಡುವಂಥದ್ದು ಕೂಡ ಆಗುತ್ತೆ. ನಾನು ದೃಶ್ಯಗಳಲ್ಲಿ ತೋರಿಸ್ತೀನಿ. ಇಲ್ಲಿ ಒಂದು ಪೈಪನ್ನು ತಂದಿದ್ದಾರೆ. ಇದು ನೋಡಿ, ಇದು ನೀರು ಹೋಗ್ತಾ ಇದೆ. ಇದು ಪಕ್ಕದಲ್ಲೇ ಇರುವಂತಹ ಒಂದು ಬಾತ್ರೂಮ್ ಇದೆ. ಆ ಬಾತ್ರೂಮ್ನಿಂದ ಈ ಪೈಪ್ ಬಂದಿರುತ್ತೆ. ಇಲ್ಲಿಂದ ಅಡಿಗೆಯನ್ನ ರೆಡಿ ಮಾಡೋದು, ಜೊತೆಗೆ ಪಾತ್ರೆಗಳನ್ನ ತೊಳೆಯೋದು ಅದೆಲ್ಲ ಮಾಡ್ತಾರೆ. ಇನ್ನೊಬ್ರು ಇದ್ದಾರೆ, ಮಾತಾಡುತ್ತೀನಿ ಹಂಗವ್ರೆ. ಸರ್, ಅದು ಪೈಪ್ ಎಲ್ಲಿಂದ ಬಂದಿದೆ? ಅಲ್ಲ, ಅದು ಎಲ್ಲಿಂದ ಬಂದಿದೆ? ಅಲ್ಲಲ್ಲ, ಪೈಪ್ ಎಲ್ಲಿಂದ ಬಂದಿದೆ? ಎಲ್ಲಿ ಎಲ್ಲಿ ಈ ಕಡೆ ಲೈನ್ ಅದೇ ಎಲ್ಲಿ, ಯಾವ ಕಡೆಯಿಂದ ಎಲ್ಲಿ? ನೋಡಿ, ಈಗಾಗಲೇ ಆರೋಗ್ಯ ಅಧಿಕಾರಿಗಳು ಕೂಡ ಬಂದಿದ್ದಾರೆ ಸ್ಪಾಟಿಗೆ. ಅದನ್ನ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸೊ ಬಾತ್ರೂಮ್ನಿಂದ ತಂದಂತಹ ಪೈಪನ್ನು ನೇರವಾಗಿ ಈಗ ಅಧಿಕಾರಿಗಳಿಗೆ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಬಹುಶಃ ಸುಮಾರು ದಿನಗಳಿಂದ ಕೂಡ ಗ್ರಾಹಕರಿಗೆ ಗೊತ್ತೇ ಇಲ್ಲ, ಇದು ನೀರು ಎಲ್ಲಿಂದ ಬರುತ್ತೆ ಅನ್ನುವಂಥದ್ದು ಗೊತ್ತಿಲ್ಲ. ಅದೇ ಈಗ ನೋಡಿ, ಆ ನೀರು ಎಲ್ಲಿಂದ ಹೋಗುತ್ತೆ ಅನ್ನುವಂಥದ್ದನ್ನು ಈಗ ತೋರಿಸ್ತಾ ಇದ್ದಾರೆ ಅವರು. ಈಗ ಇದೇ ಒಂದು ಸಾರ್ವಜನಿಕ ಶೌಚಾಲಯ ಏನಿದೆ, ಇಲ್ಲಿಂದ ಒಂದು ಪೈಪ್ ಅಳವಡಿಕೆ ಮಾಡಿದ್ದಾರೆ. ಇಲ್ಲಿಂದ ನೇರವಾಗಿ ಹೋಗುತ್ತೆ. ಅದು ಎಷ್ಟು ಮಟ್ಟಿಗೆ ಅಂತಂದರೆ ಆ ನೀರು ಶುಚಿತ್ವವಾಗಿದೆಯಾ ಇಲ್ವಾ ಅದು ಯಾವುದು ಕೂಡ ಗೊತ್ತಿಲ್ಲ. ನೋಡಿ, ಒಂದು ಶೆಡ್ ಥರ ಮಾಡ್ಕೊಂಡಿದ್ದಾರೆ. ಸೊ ಇದ್ರ ಒಳಗಿಂದ ಬಾತ್ರೂಮ್ನ ಹಿಂಬದಿ ಏನಿದೆಯಲ್ಲ, ಇಲ್ಲಿಂದ ಕನೆಕ್ಷನ್ ಅನ್ನು ಕೊಟ್ಟಿದ್ದಾರೆ. ಎಲ್ಲಿ ಸರ್? ಈಗ ಪಶ್ಚಿಮ ವಲಯದ ಆರೋಗ್ಯ ಅಧಿಕಾರಿಗಳು ಈಗ ಭೇಟಿಯನ್ನು ಕೊಟ್ಟು ಈಗ ಸ್ಥಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ನೀರನ್ನು ನೇರವಾಗಿ ಈಗ ಹೋಟ್ಲುಗಳಿಗೆ ಸಪ್ಲೈ ಆಗುತ್ತೆ. ಸರ್, ಇದು ಯಾವುದಕ್ಕಿರೋದು? ಇದು ಎಲ್ಲಿ ಕನೆಕ್ಷನ್ ಆಗುತ್ತೆ? ಹಾಂ, ಓಕೆ. ಅಲ್ಲ, ಬಾತ್ರೂಮಿಂದ ಕನೆಕ್ಷನು ಎಷ್ಟು ದಿನದಿಂದ ಆಗಿದೆ? ಇದು 6 ತಿಂಗಳಿಂದ ಡೈಲಿ ಅದೇ ನೀರೇ? ಪಾತ್ರೆ ತೊಳೆಯೋದು, ಈಗ ಪಾತ್ರೆ ತೊಳೆದ್ರು ಕೂಡ ಬಾತ್ರೂಮ್ನವರು ಹೆಲ್ತ್ ಇಶ್ಯೂ ಆಗುತ್ತಲ್ವಾ? ಅಲ್ಲಿಂದ ಆ ಟ್ಯಾಂಕ್ ನೇರವಾಗಿ ನೋಡಿ, ಇದು ಬಾತ್ರೂಮ್ ಒಳಗಡೆ ಹೋಗುತ್ತೆ. ಸೊ ಇಲ್ಲಿಂದ ಕನೆಕ್ಷನ್ ಅನ್ನ ತೆಗೆದುಕೊಂಡು ಈ ಭಾಗದಲ್ಲಿ ಏನಿದೆಯಲ್ಲ ಅಂಗಡಿಗಳು, ಇದರ ಗೋಡೆ ಹಿಂಬದಿಯಲ್ಲಿ ಈ ಪೈಪ್ ಏನಿದೆಯಲ್ಲ, ಈ ಪೈಪ್ನಿಂದ ನೇರವಾಗಿ ಹೋಟೆಲ್ಗಳಿಗೆ ಇದೇ ನೀರನ್ನ ಪೂರೈಕೆ ಮಾಡಲಾಗುತ್ತೆ. ಮಾನ್ಯ ಆರೋಗ್ಯ ಸಚಿವರ ಕ್ಷೇತ್ರದಲ್ಲಿಯೇ ಟಾಯ್ಲೆಟ್ ನೀರು ಗ್ರಾಹಕರ ಹೊಟ್ಟೆ ಸೇರುತ್ತಿದೆ. ಜನರ ಆರೋಗ್ಯದ ಮೇಲೆ ಚೆಲ್ಲಾಟವಾಡೋ ಹೋಟೆಲ್ ಮಾಲೀಕರ ವಿರುದ್ಧ ಇಲಾಖೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕಿದೆ. ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.